ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ನಾ ಮಾಡೋ ಯಾವುದೇ ಕೆಲ್ಸನ ಪೂರ್ಣ ಆಗೋಗ್ಬಿಡ್ತಿಲ್ಲ ನಿಮ್ಮ ಅಮ್ಮನವರು. ಆ ಕಡೆ ಅವ್ರಿಗೆ ಒಳ್ಳೇದ್ ಮಾಡ್ತಿದ್ದಾಳೆ, ನಮ್ಗೆ ಕೆಟ್ಟದ್ ಮಾಡ್ತಿದ್ದಾಳೆ. ಸಾಕು ಸಾಕು ಮಾಡು ನಿನ್ನ ಮಾಟ ಮದ್ದು ಪ್ರಯೋಗಗಳನ್ನ. ಈಗ ನಾನು ಹೇಳೋದನ್ನ ಕೇಳು. ಕಳೆದ ಜನ್ಮದಲ್ಲಿ ರಾಜ್ಕುಮಾರಿ ಮಯೂರಿ ದೇವಿಯವರನ್ನ ಕೊಂದ 3 ಜನರಲ್ಲಿ ಒಬ್ಬ ನಾನು, ಇನ್ನೊಬ್ಬ ನೀನು. ಹೌದು. ಮತ್ತೊಬ್ಬ ಯಾರೋ ಇದಾನೆ ಅಲ್ವಾ? ಹೌದು. ಅವನ್ ಬರೋವರೆಗೂ ನಮ್ ಶಕ್ತಿ ಪೂರ್ಣ ಆಗೋದಿಲ್ಲ ಅಲ್ವಾ? ಹೌದು. ನಾವು ಅವರಿವರನ್ನ ಹಿಡಿತಕ್ಕೆ ತಗೊಳ್ಳೋದನ್ನ ನಿಲ್ಸಿ ಮೊದ್ಲು ಆ 3ನೇವನ್ನ ಬರ್ಮಾಡ್ಕೊಳ್ಳೋಣ. ಯಾರವನು, ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಅನ್ನೋದನ್ನ ಮೊದಲು ತಿಳ್ಕೊ. ನಿನ್ನ ಶಕ್ತಿಯನ್ನು ಉಪಯೋಗಿಸಿ ಪ್ರಶ್ನೆ ಹಾಕು ನಿನ್ನ ದೇವತೆಗೆ. ನಾವು 3 ಜನ ಒಂದುಗೂಡೋಣ. ಸಮಯ ಬಹಳ ಕಡಿಮೆ ಇದೆ. ಉತ್ಸವ ಶುರುವಾಗೋದ್ರೊಳಗೆ, ಶ್ರೀಚಕ್ರ ಉದ್ಭವ ಆಗೋ ವೇಳೆಗೆ ನಮ್ಮ ದಾರಿ ಸುಗಮ ಮಾಡ್ಕೊಳ್ಳೋಣ. ಹೌದು, ಹಾಕ್ತೀನಿ. ಇವತ್ತೇ ಪ್ರಶ್ನೆ ಹಾಕ್ತೀನಿ. ಆ 3ನೇ ನಮ್ ಜೊತೆಗಾರ ಯಾರು ಅಂತ ಇವತ್ತೇ ಈಗಲೇ ತಿಳಿಯುತ್ತೆ. ಮಣಿಕಂಠ, ಪ್ರಶ್ನೆ ಹಾಕೋಕೆ ಮಂಡ್ಲ ಸಿದ್ಧ ಮಾಡು. ಲಲಿತಾ ಸಹಸ್ರನಾಮ ಕಲಿಯೋಕ್ಕೂ ಮುಂಚೆ ಅದನ್ನ ಯಾಕೆ ಕಲಿಬೇಕು ಅನ್ನೋದನ್ನ ತಿಳ್ಕೋಬೇಕು. ಇಲ್ಲ ಅಂದ್ರೆ ಪರೀಕ್ಷೆಗೆ ಸಿದ್ಧವಾಗೋ ವಿದ್ಯಾರ್ಥಿಗಳು ಕಲಿಯೋ ಗಿಳಿಪಾಠ ಆಗತ್ತೆ. ಹೌದು ಟೀಚರ್ ಅಮ್ಮ, ನೀವು ಹೇಳ್ಕೊಡೋದನ್ನ ನಾನು ಹೇಳ್ತೀನಿ. ಆದರೆ ಅದರ ಅರ್ಥ ತಿಳ್ಕೊಂಡು ಹೇಳಿದ್ರೆ ನಾನು ಯಾಕೆ ಲಲಿತಾ ಸ್ತೋತ್ರ ಹೇಳ್ತಿದ್ದೀನಿ ಅನ್ನೋದು ನನಗೆ ತಿಳಿಯುತ್ತೆ. ಮನಸ್ಸಿಗೆ ಆನಂದ ಆಗತ್ತೆ, ಭಕ್ತಿ ಮೂಡುತ್ತೆ. ಲಲಿತಾ ಸಹಸ್ರನಾಮವನ್ನ 3 ಆಯಾಮಗಳಲ್ಲಿ ನೋಡಬಹುದು: ತಂತ್ರ, ಮಂತ್ರ ಹಾಗೂ ಭಕ್ತಿ. ಅವರವರ ಉದ್ದೇಶದಲ್ಲಿ ಹೇಳ್ಕೊಂಡ್ರೆ ಅದು ಒಲಿಯತ್ತೆ. ಈಗ ನಾನು ಯಾವ ಉದ್ದೇಶದಿಂದ ಹೇಳಬೇಕು, ಯಾವ ಉದ್ದೇಶದಿಂದ ಕಲಿಬೇಕು? ಸದ್ಯಕ್ಕೆ ಸಹಸ್ರನಾಮವನ್ನ ಕಲಿಕೆ ಉದ್ದೇಶದಿಂದ ಶುರು ಮಾಡು. ಅದು ಕರಗತವಾದರೆ ನಂತರ ಅರ್ಥ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗತ್ತೆ. ಮಂಡಲ ಸಿದ್ಧವಾಗಿದೆ. ವಿರೂಪಾಕ್ಷ, ಆ 3ನೇ ನಮ್ ಜೊತೆಗಾರ ಯಾರು ಅಂತ ಈಗ ತಿಳಿಯುತ್ತೆ. ನೋಡ್ತಾ ಇರು. ಹೆಸರೇ ಹೇಳುವಂತೆ ಲಲಿತಾ ಮಾತೆಯನ್ನ ಸಾವಿರಾರು ಬೇರೆ ಬೇರೆ ಹೆಸರುಗಳಲ್ಲಿ ಸ್ತುತಿಸುವುದೇ ಲಲಿತಾ ಸಹಸ್ರನಾಮಾವಳಿ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ
उद्यद्भानुसहस्राभा चतुर्बाहु समन्विता रागस्वरूपपासाढ्या क्रोधाकाराङ्कुशोज्ज्वला मनोरूपेक्षु कोदण्ड पञ्चतन्मात्रसायका निजारुणप्रभापूरमज्जद्ब्रह्माण्डमण्डल चम्पकाशोकपुन्नागसौगन्धिकलसत्कच कुरुविन्दमणिश्रेणी कनत्कोटीरमण्डिता अष्टमी चन्द्रविभ्राजदलिकस्थलशोभिता मुखचन्द्रकळङ्काभमृगनाभिविशेषका ಟೀಚರ್ ಅಮ್ಮ, ನನ್ಗೊಂದು ಅನುಮಾನ. ಕೇಳು. ಆ ತಾಯಿ ಒಬ್ಳೇ ಅಲ್ವಾ? ಅವಳನ್ನ ಯಾಕೆ ನಾವು ಸಾವಿರಾರು ಹೆಸರುಗಳಿಂದ ಅರ್ಚನೆ ಮಾಡಬೇಕು? ಒಂದು ಮರದಲ್ಲಿ ಒಂದು ಗಿಡದಲ್ಲಿ ಬಿಡೋ ಹೂಗಳು ಒಂದೇ ಥರದ್ದಲ್ವಾ? ಆದರೂ ಆ ಗಿಡದಲ್ಲಿ ಮರದಲ್ಲಿ ಎಷ್ಟೊಂದು ಹೂಗಳು ಬಿಡತ್ತಲ್ವಾ? ನೀರಿನಲ್ಲಿರೋ ಮೀನುಗಳು ಒಂದೇ ಆದರೂ ಅದರಲ್ಲಿ ಲಕ್ಷಾಂತರ ರೂಪಗಳು. ಮನುಷ್ಯರ ರೂಪ ಒಂದೇ ಆದರೂ ಅವರ ಗುಣಗಳು ಬೇರೆ ಬೇರೆ. ಹಾಗೆ ಆ ತಾಯಿನ ಅನೇಕ ರೀತಿಯಲ್ಲಿ ಅನೇಕ ಹೆಸರಿನಲ್ಲಿ ಸ್ತುತಿ ಮಾಡಿದ್ರೆ ನಮಗೂ ತೃಪ್ತಿ ಆಗತ್ತೆ, ಆ ತಾಯಿನೂ ಸುಪ್ರೀತಳಾಗ್ತಾಳೆ. ಈಗ ಮುಂದುವರ್ಸೋಣ. वक्त्रलक्ष्मी परिवाह चलन्मीनाभलोचना नवचम्पकपुष्पाभनासा दण्डविराजिता ताराकान्तितिरस्कारिनासाभरणभासुरा कदम्बमञ्जरी क्लुप्तकर्णपूरमनोहरा ताटङ्कयुगलीभूततपनोडुपमण्डल पद्मरागशिरादर्श परिभाविकपोलभू ಅಮ್ಮ ತಾಯಿ, ಹಿಂದಿನ ಜನ್ಮದಲ್ಲಿ ಚಕ್ರಾಪುರಿಯ ರಾಜ ಮಧುಕೇಶ್ವರನ ಮಗಳು ಮಯೂರಿ ದೇವಿಯನ್ನ ಕೊಲ್ಲೋದಕ್ಕೆ ಒಗ್ಗೂಡಿದ್ದು 3 ಜನ. ಸೇನಾಧಿಪತಿ ರಾಜಗುರು ಮತ್ತು ನಾನು ಈಗ ಮರು ಜನ್ಮವೆತ್ತಿದ್ದೇವೆ. ನಾನು ಮತ್ತು ರಾಜ್ಗುರು ಇಲ್ಲಿದ್ದೇವೆ. ಆ ಸೇನಾಧಿಪತಿ ಯಾರು, ಎಲ್ಲಿದ್ದಾನೆ, ಯಾವ ಭೂಪ್ರದೇಶದಲ್ಲಿದ್ದಾನೆ ತಿಳಿಸಿಕೊಡು ತಾಯೇ, ತೋರಿಸ್ಕೊಡು. ಇವನ ಆ ಊರಲ್ಲಿ ಬಲಿಕನ್ಯೆ ಹುಡ್ಕೊಂಡು ಹೋದ ಕಂಡವನಲ್ವಾ ಇವನು? ಅಂದ್ರೆ ನಮ್ ಜೊತೆ ಕೈ ಜೋಡಿಸೋನು ಇವನೇನ? ಹೌದು, ಇವನೇ ಪೊಲೀಸ್ ಇನ್ಸ್ಪೆಕ್ಟರ್ ಮಾರಿಗುಡಿ.
ಗಂಜಸುನ್ನಯ್ಯನೇ ಗಣಗುಣಸುಧನೆ. ಒಂದು ನಿಮಿಷ ಎತ್ಕೊಳ್ಳಿ. ಎಲ್ಲೂ ಹೊರಗಡೆ ಹೋಗ್ಬಿಡಿ. ಇವತ್ತು ಮನೇಲೇ ಊಟ ಮಾಡ್ಕೊಂಡು ಹೋಗಿ. ನಾನೆಲ್ಲಾದರೂ ಹೊರಗಡೆ ಹೊರಟ್ರೆ ಸಾಕು, ಏನಾದರೂ ಕ್ಯಾತೆ ತೆಗೆದು ನನ್ನನ್ನು ತಳೆಯಕ್ಕೆ ನೋಡ್ತೀಯಲ್ಲ ನೀನು. ಹಾಗೇನಿಲ್ಲ, ನೀವು ತುಂಬ ದಿನದಿಂದ ಕೇಳ್ತಾ ಇದ್ರಲ್ಲ ಅಕ್ಕಿ ರೊಟ್ಟಿ ಮಾಡು ಅಂತ, ಮಾಡಿದ್ದೀನಿ, ತಿನ್ಕೊಂಡು ಹೋಗಿ. ಓಹೋ, ಅವನು ಆಯ್ತಪ್ಪ ನಮ್ಮ ಜೀವನ. ವಾರದಿಂದ ಕೇಳಿದ್ದನ್ನು ಈಗ ಕರುಣಿಸಿದ್ದೀರಿ. ವರ್ಷಾನುಗಟ್ಲೆಯಿಂದ ಕೊಟ್ಟಿದ್ವಲ್ಲ ಪಟ್ಟಿ, ಅದನ್ನ ಯಾವಾಗ ಕರುಣಿಸ್ತೀರಿ? ನನ್ನಿಂದ ಆಗದೆ ಇರೋದನ್ನೇ ಬಯಸ್ತೀರಿ ಯಾವಾಗಲೂ. ಸಾಧ್ಯ ಇಲ್ಲದೆ ಇರೋದನ್ನ ಹೇಗೆ ಮಾಡೋದು? ಅದಲ್ಲ ವಿಷಯ ಬೇರೆನೇ ಇದೆ. ತಾವು ಯಾಕಿಷ್ಟು ಮೆದುವಾಗಿದ್ದೀರಿ ಅಂತ ನನಗೆ ಗೊತ್ತು. ಏನು ಗೊತ್ತಿರೋದು ಮಹಾರಾಜರಿಗೆ? ಈಗ ನಿನಗೆ ಸವತಿ ಮತ್ಸರ ಶುರುವಾಗಿದೆ. ಇಷ್ಟು ವರ್ಷ ನಾನು ನಿಮ್ಮಿಂದ ಬಿದ್ದಿದ್ದೆ, ನೀವು ಕೈಗೆ ಸಿಗಲಿಲ್ಲ, ಮುಖ ಕೊಟ್ಟು ಮಾತಾಡಿಸ್ಲಿಲ್ಲ. ಈಗ ಜಾಜಿ ಎಲ್ಲಿ ನಿಮ್ಮ ಸ್ಥಾನ ಕಿತ್ಕೊಂಡ್ಬಿಡ್ತಾಳೋ ಅನ್ನೋ ಭಯ ಅಲ್ವಾ? ಭಯನೂ ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ. ಈಗಲೂ ನಾನು ನಿಮ್ಮ ಪ್ರೀತಿಲಿ ಬಿದ್ದು ಪರಿತಪಿಸಿ ಪೂಸಿ ಹೊಡಿತೀನಿ ಅನ್ನೋ ಭ್ರಮೆ ನಿಮಗೆ ಬೇಡ. ನಿಮ್ಮಿಂದಾಗಿರೋ ಅನಾಹುತಗಳನ್ನು ನಾನೊಬ್ಳು ಅನುಭವಿಸಿದ್ರೆ ಸಾಕು, ಊರಲ್ಲಿರೋ ಹೆಣ್ಮಕ್ಳೆಲ್ಲ ಅನುಭವಿಸೋದು ಬೇಡ. ಪಾಪ ಆ ಹುಡುಗಿ ಜಾಜಿ ಕಷ್ಟಪಡಬಾರ್ದು ಅನ್ನೋ ಕಳಕಳಿ ಅಷ್ಟೇ. ನೋಡಿದ್ಯಾ, ನಿನ್ನ ಕಚಡ ಬುದ್ಧಿನ ಬಿಡಲ್ವೇ ನೀನು? ನಾಯಿ ಬಾಲ ನೀನು, ಯಾವತ್ತಿಗೂ ನೆಟ್ಕಾಗಲ್ಲ. ನನಗೆ ಚುಚ್ಚಿ ಮಾತಾಡೋದ್ರಲ್ಲಿ ನಿನಗೆ ಸಂತೋಷ ಅಲ್ಲ. ನೀನು ಹಿಂಗೆಲ್ಲ ಮಾತಾಡಿದ್ರೆ ನನಗೆ ಪಿತ್ತ ನೆತ್ತಿಗೆ ಇರಲ್ವಾ? ಒಂದು ತಿಳ್ಕೊಳ್ಳೆ, ಗಂಡಸು ಕೆಟ್ಟವನಾಗಿದ್ರು ಗಂಡನಾಗಿ ಒಳ್ಳೆಯವನಾಗಿರ್ತಾನೆ. ನಿನ್ನಂತ ಹೆಂಡ್ತಿರೋ ಗಂಡಂದಿರನ್ನ ರೊಚ್ಚಿಗಪ್ಸಿ ಕಿರಿಕಿರಿ ಮಾಡ್ತೀರಾ. ಇನ್ನೊಂದು ನೀತಿ ಪಾಠ ಹೇಳ್ತೀನಿ ಕೇಳಿ. ಗಂಡಸರು ಬೆಂಕಿ ಇದ್ದ ಹಾಗೆ, ಅದನ್ನು ಬಳಸ್ಕೊಳ್ಳೋದು ನಿಮ್ಗೆ ಗೊತ್ತಿರಬೇಕು ಅಷ್ಟೇ. ತುಪ್ಪ ಹಾಕಿ ಉರಿಸಿದ್ರೆ ಮನೆ ಬೆಳಗೋ ದೀಪ ಹಾಕ್ತಾರೆ, ಕೆದಕಿ ಗಾಳಿ ಉರುಬಿದ್ರೋ ಮನೆ ಸುಡೋ ಉರಿ ಹಾಕ್ತಾರೆ. ಈಗ ಹೇಳಿದ ಅಷ್ಟೂ ಮಾತುಗಳು ನಿಮಗೂ ಅನ್ವಯ ಆಗುತ್ತೆ. ಆಯ್ತು, ಒಟ್ಟಾರೆ ನೀನು ನನಗೆ ಬೇಡ ಅಷ್ಟೇ. ನಾನು ಜಾಜಿ ಹತ್ರನೇ ಹೋಗ್ತೀನಿ. ನೋಡಿ, ಬೇಡ, ದಯವಿಟ್ಟು ಆ ಹುಡುಗಿ ಹತ್ರ ಹೋಗ್ಬೇಡಿ. ನನ್ನ ಮಾತುಗಳಿಂದ ನಿಮಗೆ ನೋವಾಗಿದ್ದರೆ ನನ್ನನ್ನು ಕ್ಷಮಿಸ್ಬಿಡಿ. ಇನ್ನೊಂದ್ಸಲ ಆ ಥರ ಮಾತಾಡಲ್ಲ. ನೀವೆಲ್ಲೂ ಹೋಗಬೇಡಿ, ಮನೇಲೇ ಇರಿ. ನಾನು ನೀವು ಹೇಳ್ದ ಹಾಗೆ ಕೇಳ್ತೀನಿ. ದಯವಿಟ್ಟು ಆ ಹುಡುಗಿ ಹತ್ರ ಹೋಗಬೇಡಿ, ಆಯಿತಾ? ನೋಡೆ, ಪುಗ್ಸಟ್ಟೆ ಇನ್ನೊಂದು ಹಿತೋಪದೇಶ ಹೇಳ್ತೀನಿ ಕೇಳು. ಮುತ್ತು ಜಾರಿದ್ರೆ ಹೋಯ್ತು, ಹಾಲು ಒಡೆದ್ರೆ ಹೋಯ್ತು. ನಮಗೀಗ ಜಾಜಿ ಮೇಲೆ ಮನಸ್ಸಾಗಿದೆ. ಆರತಿ ತಟ್ಟೆ ತಯಾರು ಮಾಡಿ ಇಟ್ಕೊಳ್ಳೆ. ನನ್ನ ರಾಣಿ ಯಾವ ಕ್ಷಣದಲ್ಲಾದರೂ ಈ ಮನೆಗೆ ಬಲಗಾಲಿಟ್ಟು ಒಳಗಡೆ ಬರ್ಬೋದು. ಏನ್ ಜಗ್ಗೋ, ಯಾರು ಹುಡುಕ್ತಾ ಇದೆಯಾ? ಜಾಜಿ ಬೇಕಾಗಿತ್ತಾ? ಹೌದು, ಎಲ್ಲಿ ಹೋದ್ಲು ನನ್ನ ಭಾವಿ ಪತ್ನಿ? ನನ್ನ ವಂಶ ಬೆಳಗೋ ಬೆಳಕು. ಇಷ್ಟೊತ್ತು ಇಲ್ಲೇ ಇದ್ಲು, ಅವಳು ಹಂಗೆ ಹೋದ್ಲು, ನೀನು ಹಿಂಗೆ ಬಂದೆ. ಜಾಜಿ ನಿನ್ನ ಉಂಗುರ ತೆಗೆದ್ಬಿಟ್ಲಂತೆ, ವಾಪಸ್ಸು ನಿಂಗೆ ಕೊಟ್ಬಿಟ್ಲಂತೆ. ಅಂದರೆ ಅಲ್ಲಿಗೆ ನಿಶ್ಚಿತಾರ್ಥ ಮುರಿದು ಬಿತ್ತು ಅನ್ನೋ. ಪಾಪ, ಹೀಗಾಗಬಾರ್ದಾಗಿತ್ತು. ಮನ್ಸಲ್ಲಿ ಎಷ್ಟು ಮಣ್ಣಿಗೆ ತಿಂದಿದ್ನೋ ಈ ಜಗ್ಗಿ. ಏಯ್ ಗುಳ್ಳೆಂದ್ರೆಗಳ, ಉರಿತಾ ಇದ್ದೀನಿ ಅಂತ ಮತ್ತೆ ತುಪ್ಪ ಹಾಕ್ಬೇಡ್ರಿ. ನೋಡ್ತಾ ಇರಿ, ನೀವುಗಳೆಲ್ಲ ಉರ್ಕೊಳ್ಳೋ ಹಾಗೆ ಇಷ್ಟೆಲ್ಲ ಅವಳಿಗೆ ತಾಳಿ ಕಟ್ತೀನಿ ನಾನು. ದಿಕ್ಕಿಲ್ಲ ದೆಸೆ ಇಲ್ಲ ಅವಳಿಗೆ. ಆ ಶೇಖರಿ ಅವಳನ್ನ ಜಿತ್ಕಿಟ್ಕೊಂಡಿದ್ದಾನೆ. ಅವಳನ್ನು ಕಟ್ಕೊಂಡು ಬಾಳ್ ಕೊಡ್ತೀನಿ. ಈಗ ನೋಡಿ ನಗ್ತಾ ಇದ್ದೀರಲ್ವಾ, ಆಗ ನೋಡಿ ಹೊಟ್ಟೆ ಉರ್ಕೊಳ್ಳಿ. ಕೊಡ್ತೀಯ. ದಿನ ಬೆಳಗ್ಗೆ ಹೊತ್ತು ಆ ಹುಡುಗಿ ಕಸ ಹೊಡಿಯೋ ನೆಪದಲ್ಲಿ ಬಂದ್ಬಿಟ್ಟು ಆ ಬಂಗಾರಿ ಜೊತೆ ವಸಂತೋತ್ಸವ ಆಡ್ತಾ ಇರ್ತಾಳೆ. ಅವಳು ಅವನಿಗೆ ನೀರು ಎರಚೋದೇನು, ಇವನು ಅವಳಿಗೆ ನೀರು ಎರಚೋದೇನು. ಆಹಾ, ಆ ಪ್ರಣಯ ಹಕ್ಕಿಗಳ ಸುಮಧುರ ಸುಮನೋಹರ ಜಲಕ್ರೀಡೆ ನೋಡೋದಕ್ಕೆ ಎರಡು ಕಣ್ಣೂ ಸಾಲದು. ಬಂಗಾರಿ ಚಿರತೆ ಥರ ಅಟ್ಟಿಸ್ಕೊಂಬರೋದೇನು, ಇವಳು ಜಿಂಕೆ ಥರ ತಪ್ಪಿಸ್ಕೊಂಡು ಓಡೋಗೋದೇನು. ಆಹಾ, ರಮ್ಯ ನೋಟ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಬಂಗಾರಿ ಈಗಾಗಲೇ ಅವಳನ್ನು ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇರೋ ಒಂದು ಕುತ್ತಿಗೆಗೆ ಇಬ್ಬಿಬ್ರು ತಾಳಿ ಕಟ್ತೀರೇನಯ್ಯ? ಪಾಪ, ಆರಾದ್ರೆ ನಮ್ಮ ಜಗ್ಗಿ ಸಿಗೋದೆಲ್ಲ ಇಂಥದ್ದೇ ನೋಡಿ. ಆ ಸುನಿತನ ಕಟ್ಕೊಂಡ, ಅವಳು ಶೇಖರಿ ಪಾಲು, ಜಾಜಿ ಮೇಲೆ ಕಣ್ಣು ಹಾಕ್ತಾ, ಅವಳು ಬಂಗಾರಿ ಪಾಲು. ಅಯ್ಯೋ ಪಾಪ, ಹೀಗಾಗಬಾರ್ದಾಗಿತ್ತು. ಒಟ್ಟಿನಲ್ಲಿ ನಮ್ಮ ಜಗ್ಗಿ ಪಾಡು ನಾಯಿ ಪಾಡು. ನಿಲ್ಸಲೇ, ಯಾವಾಗ ನೋಡು ಇನ್ನೊಬ್ರು ನೋಡ್ಕೊಂಡು ನಗ್ತಾ ಇರ್ತೀರಾ. ನನ್ನ ಮಕ್ಕಳು ತಂದು
ಸರ್ ನಮ್ಮ ಹುಡುಗರು ಪತ್ತೆ ಹಚ್ಚಿದ್ದಾರೆ. ಏನ್ನ? ನೀವು ಹುಡುಕ್ತಾ ಇದ್ರಲ್ಲ ಹುಡುಗಿನ ಸರ್? ಎಲ್ಲಿದ್ದಾಳೆ ಅವಳು? ಕರಿಘಟ್ಟ ದಾಟ್ಕೊಂಡು ಹೋದ್ರೆ ಚಕ್ರಾಪುರಿ ಸರ್, ಅಲ್ಲಿದ್ದಾಳೆ ಜಾಜಿ. ಅಲ್ಲೆಲ್ಲಿದ್ದಾಳೆ? ಯಾರ್ದೋ ಮನೆಯಲ್ಲಿ ಸಾಕೊಂಡಿದ್ದಾರಂತೆ ಸರ್. ಯಾರದು? ಸದ್ಯಕ್ಕಿಷ್ಟೇ ಸರ್ ಸುಳಿ ಸಿಕ್ಕಿರೋದು. ಚಕ್ರಾಪುರಿ ಈ ಹೆಸರಿನಲ್ಲೂ ಊರಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಯಾರಿಗೂ ಗೊತ್ತು? ಆ ಊರಿನ ಮಣ್ಣಿನ ಋಣ ನನ್ನ ಕಾಲು ಗಂಟಿದ್ರೆ ಆ ನೆಲನೂ ಪಾವನ ಆಗತ್ತೆ, ನನಗೂ ಸ್ವರ್ಗ ಸಿಗತ್ತೆ. ನಡೀರೋ, ಇನ್ಮೇಲೆ ನಮ್ಮ ಡ್ಯೂಟಿ ಅಲ್ಲಿ. ನನ್ನ ಗಿಣಿಮರಿ ಅಲ್ಲಿದ್ಯಂತೆ, ಅಲ್ಲಿಂದ ಅದು ಹಾರು ಹೋಗೋಕೆ ಮುಂಚೆ ನಾವು ಅದನ್ನು ಹಿಡಿದಾಕ್ಬೇಕು. ಅಂದರೆ ನನ್ನ ಬಗ್ಗೆ ಚಕ್ರಾಪುರಿ ಅನ್ನೋ ಊರ್ನಾಗೈತೆ. ಈ ರಾಕ್ಷಸ ಲೋಕಿ ನನ್ನ ಬಗ್ಗೆ ತೊಂದರೆ ಕೊಡೋದಕ್ಕೂ ಮುಂಚೆ ನಾನೇ ಬೀರ್ನಲ್ಲಿ ಹೋಗಿ ನನ್ನ ಬಗ್ಗೆ ಕಾಪಾಡಬೇಕು. ಅವಳನ್ನಲ್ಲಿಂದ ಕರ್ಕೊಂಡು ಎಲ್ಲಾದ್ರೂ ಕರ್ಕೊಂಡು ಹೋಗ್ಬಿಡ್ಬೇಕು. ರಾಕ್ಷಸರು ಅವತ್ತಿಗೂ ಇದ್ರು, ಇವತ್ತಿಗೂ ಇದ್ದಾರೆ. ಸ್ವರೂಪ ಬದಲಾಗಿದೆ ಅಷ್ಟೆ. ಸಜ್ಜನರಿಗೆ, ನಿರಪರಾಧಿಗಳಿಗೆ, ಸಾಮಾನ್ಯ ಜನರಿಗೆ ಕಿರುಕುಳ ಕೊಡ್ತಾ ಇದ್ರು. ಹಿಂಸೆ ಮಾಡ್ತಾ ಅಟ್ಟಹಾಸದಲ್ಲಿ ಮೆರೀತಿದ್ದವರು ಆಗ್ಲೂ ಇದ್ರು, ಈಗಲೂ ಇದ್ದಾರೆ. ಅಂಥವ್ರನ್ನ ಸಾಮಾನ್ಯ ಜನರು ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸರಿಯಾದ ಸಮಯಕ್ಕೆ ಕಾದು ಅಮ್ಮನವರೇ ಅವ್ರನ್ನ ಸದೆ ಬಡಿತಾರೆ. ಎಲ್ಲಿ ಸದೆ ಬಡಿತಾರೆ? ಅಂಥವ್ರೆಲ್ಲರೂ ರಾಜಾರೋಷವಾಗಿ ಓಡಾಡ್ಕೊಂಡೇ ಇರ್ತಾರೆ. ಮೆರಿಯೋರು ಮೆರಿತಾನೆ ಇರ್ತಾರೆ. ಶಿಕ್ಷೆ ಆಗೋದಿಲ್ಲ. ಇಲ್ಲ, ಖಂಡಿತ ಶಿಕ್ಷೆ ಸಿಗತ್ತೆ. ಆ ಕ್ಷಣಕ್ಕೆ ನಿನಗೆ ಹಾಗನ್ಸುತ್ತೆ. ಆದರೆ ಪಾಪ ಪುಣ್ಯದ ಲೆಕ್ಕ ಅಮ್ಮನವ್ರ ಹತ್ರ ದಾಖಲಾಗಿರುತ್ತೆ. ಒಂದು ಪೈಸಾನು ಚಾಚು ತಪ್ಪದೆ ಚುಕ್ತಾ ಮಾಡ್ತಾರೆ. ಸಮಯಕ್ಕಾಗಿ ಯಾಕೆ ಕಾಯ್ತಾರೆ? ತಪ್ಪು ಮಾಡಿದ ಕೂಡಲೇ ಯಾಕೆ ಶಿಕ್ಷೆ ಕೊಡೋದಿಲ್ಲ? ಅವರಿಂದಾನೂ ಅಮ್ಮನವ್ರ ಸೇವೆ ಆಗ್ತಿರತ್ತೆ. ಭಕ್ತರು, ಶಿಷ್ಟ ಜನರು ದೇವ್ರನ್ನ ನಂಬಬೇಕು ಅಂದರೆ ಇಂಥ ರಾಕ್ಷಸರ ಭಯ ಕಾಡಬೇಕು. ಭಯ ಇದ್ದಲ್ಲಿ ಭಕ್ತಿ. ಪರೋಕ್ಷವಾಗಿ ಇಂಥ ರಾಕ್ಷಸರು ಅವಳ ಭಕ್ತರನ್ನ ಇನ್ನೂ ಹೆಚ್ಚು ಭಕ್ತರನ್ನಾಗಿ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಅವರ ಪಾಪದ ಕೊಡ ತುಂಬಿದಾಗ ರಾಕ್ಷಸರ ಸದೆ ಬಡಿತಾರೆ ಅಮ್ಮನವರು. ಸರಿ, ನಾನಿನ್ ಹೊರಡ್ತೀನಿ. ಊರಿಗೆ ಹೋಗ್ಬೇಕು. ಯಾವ ಊರು? ನನ್ನೂರು ಇದಲ್ಲ. ಹಾಗಿದ್ರೆ ನೀವೀಗ ಊರಿಗೆ ಹೋಗ್ತೀರಾ? ಹೌದು. ಮತ್ತೆ ಬರೋದು ಇನ್ನು 3 ದಿವಸ ಆಗುತ್ತೆ. ಸಾಧ್ಯನೇ ಇಲ್ಲ. ನೀವು ಬರೋದು 3 ದಿವಸ ಆದ್ರೆ ಅವಳಿಗೆ ಶುರು ಮಾಡಿರೋ ಲಲಿತಾ ಸಹಸ್ರನಾಮ ಬಂದ ಮೇಲೆ ಮುಂದುವರಿಸ್ತೀನಿ. ದ್ವಿತೀಯ ವಿಘ್ನ ಆಗತ್ತಲ್ಲ, ನೀವು ಅವಳಿಗೆ ನಾಳೆ ಪಾಠ ಹೇಳಲೇಬೇಕು. ಆದರೆ ನಾನು ಊರಿಗೆ ಹೋಗ್ಲೇಬೇಕಲ್ಲ. ಅದೆಲ್ಲ ಆಗೋದಿಲ್ಲ. ನಾಳೆ 2ನೇ ದಿನದ ಪಾಠ ಮುಗಿಸಿ ನೀವು ಮೊದಲನೇ ಬಸ್ಗೆ ಹೋಗ್ಬೋದು. ಅದಾದ ನಂತರ 3 ದಿನ ಬಿಟ್ಟೇ ಬನ್ನಿ. ಆದರೆ ನಾಳೆ ಮಾತ್ರ ತಪ್ಪಿಸೋ ಹಾಗಿಲ್ಲ. ಸರಿ, ಹಾಗಾದ್ರೆ ಅಮ್ಮನವ್ರ ಸಂಕಲ್ಪದಲ್ಲಿ ಇವತ್ತು ರಾತ್ರಿ ನಾನು ನಿಮ್ಮನೇಲೇ ಉಳ್ಕೋಬೇಕು ಅಂತ ಇದೆಯೋ ಏನೋ. ವೀರಪ್ಪ ಕಾಣ್ತಾ ಇಲ್ಲ. ಸೆಲ್ಲಲ್ಲೂ ಇಲ್ಲ, ಹೊರಗೂ ಇಲ್ಲ. ಈ ಮಾರಿಗುಡಿ ಜ್ಯೂರಿಸ್ಡಿಕ್ಷನ್ನಲ್ಲಿ ಪೂರಾಕ್ಕೆ ಪೂರಾ ಜ್ಯೂರಿಸ್ಡಿಕ್ಷನ್ನೇ ನನ್ನ ಸೆಲ್ಲು. ಅವನು ಹೊರಗಿದ್ರು ಒಳಗಿದ್ರು ನನ್ನ ಮುಷ್ಟಿಲೆ. ಬಲೆಯಿಂದ ತಪ್ಪಿಸ್ಕೋಬಹುದು, ನದಿಯಿಂದಂತೂ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ವಲ್ಲ ಮೀನು. ಹುಡುಕ್ರೋ, ಎತ್ತ ಹಾಕೊಂಡು ಮುಂದೆ ಒಳಗೆ ಕಟ್ ಬಿಸಾಕ್ರೋ. ನಾನಿವತ್ತು ಚಕ್ರಾಪುರಿಗೆ ಹೋಗ್ತಿದ್ದೀನಿ ಬೇಟೆ ಆಡೋದಕ್ಕೆ.
ಕುಡ್ದು ಸಿಗ್ತಾನೆ ಇಲ್ಲ. ನನಗೂ ಜಾಜಿ ಯಾವಾಗಲೂ ಬಡ್ಕೊಳ್ಳೋಳು. ಅಪ್ಪಯ್ಯ ಕುಡಿಬೇಡ ಕಣಪ್ಪಯ್ಯ, ಅಪ್ಪಯ್ಯ ಕುಡಿಬೇಡ ಕಣ ಅಪ್ಪಯ್ಯ ಅನ್ನೋಳು. ಈಗ ಗೊತ್ತಾಗ್ತದೆ ಯಾಕೆ ಕುಡಿಬಾರ್ದು ಅಂತ. ಅವ್ವ ಬಿಸಿಲು ಮಾರಿ ಶಕ್ತಿ ಕೊಡು ತಾಯಿ. ಅದ್ಯಾವುದೋ ಚಕ್ರಾಪುರಿನಂತೆ ಅಲ್ಲಿಗೆ ಹೋಗ್ಬೇಕು. ನನ್ನ ಮಗಿನ ಆ ರಾಕ್ಷಸನಿಂದ ಕಾಪಾಡಬೇಕು. ಅಲ್ಲಿವರೆಗೂ ಜೀವ ಉಳಿಸವ. ಆಮ್ಯಾಕೆ ನಿನ್ನ ಪಾದಕ್ಕೆ ಸೇರಿಸ್ಕ. ಬೇಡ ಅನ್ನಕ್ಕಿಲ್ಲ, ಶಕ್ತಿ ಕೊಡವ. ನಾ ಚಕ್ರಾಪುರಿಗೆ ಹೋಗ್ಬೇಕು, ಶಕ್ತಿ ಕೊಡವ. ಬಿಸ್ಲು ಮಾರಿ ಶಕ್ತಿ ಕೊಡವ.